ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಇವತ್ತಿನ ವಿಷಯನ ಶುರು ಮಾಡೋಣ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ ಇದುವರೆಗೂ ಕೂಡ 22ನೇ ಕಂತಿನ ಹಣದವರೆಗೂ ಕೂಡ ಜಮೆ ಮಾಡಿದ್ದಾರೆ. ಈಗ 23ನೇ ಕಂತಿನ ಹಣ ಜಮೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ಯಾರೆಲ್ಲ PM ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದೀರಾ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡ್ರೆ ನಿಮಗೆ ಮುಂದಿನ ಕಂತಿನ ಹಣ ರಿಲೀಸ್ ಆದಾಗ ಹಣ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪ್ರತಿ ವರ್ಷ ಇದು PM ಕಿಸಾನ್ ಯೋಜನೆ, ಇದು ಕೇಂದ್ರ ಸರ್ಕಾರದ ಯೋಜನೆ. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಹಣ ಹಾಕ್ತಾರೆ. ವರ್ಷದಲ್ಲಿ 3 ಸತಿ ಹಾಕ್ತಾರೆ. 2,000ದಂಗೆ 3 ಸತಿ ಹಾಕ್ತಾರೆ. 6,000 ಬರುತ್ತೆ. ಈಗ ಲಾಸ್ಟಲ್ಲಿ ಈಗ ಮಾರ್ಚ್ನಲ್ಲಿ 22ನೇ ಕಂತಿನ ಹಣ ಹಾಕಿದ್ದಾರೆ. ಈಗ ನಿಮಗೆ ನೆಕ್ಸ್ಟ್ ಮಂತ್ ಇವಾಗ 23ನೇ ಕಂತಿನ ಹಣ ಬರುತ್ತೆ. ಆ ಹಣ ಬರಬೇಕು ಅಂದರೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ಈ ಹಣ ಬರುವಂಥದ್ದು. ಏನದು ಅಂತಂದರೆ ಯಾರೆಲ್ಲ PM ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದೀರಾ ಪ್ರತಿಯೊಬ್ಬರು ಕೂಡ ಈ KYC ಮಾಡಿರಲೇಬೇಕು. ಅಕಸ್ಮಾತ್ ನೀವೇನಾರ ಮಾಡಿಲ್ಲ ಅಂತಂದರೆ ನೀವು ಈ ಯೋಜನೆಯ ಫಲಾನುಭವಿಗಳಾಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸಿರಲೇಬೇಕು. ಇದನ್ನು ನೀವು ಆನ್ಲೈನಲ್ಲೂ ಕೂಡ ಮಾಡ್ಬೋದು, ಆಫ್ಲೈನಲ್ಲೂ ಕೂಡ ಮಾಡ್ಬೋದು. ನೀವು ಆಫ್ಲೈನಲ್ಲಿ ಮಾಡ್ತೀರಾ ಅಂತಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದರೆ ನಿಮಗೆ ಬಯೋಮೆಟ್ರಿಕ್ ತೊಗೊಂಡು ನಿಮಗೆ ಈ KYC ಮಾಡಿಕೊಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಮಿಸ್ ಮಾಡ್ದಲೇ ಮಾಡಿಸಿ. ಇಲ್ಲ ನಿಮ್ದಾಗಿದೆ ಅಂತಂದರೆ ಯಾರೆಲ್ಲ ಈ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನೀವು ಆನ್ಲೈನಲ್ಲಿ ಮಾಡ್ತೀರಾ ಅಂತಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದರೆ ಮಾಡಿಕೊಡ್ತಾರೆ. ಇಲ್ಲ ನೀವು ಆನ್ಲೈನಲ್ಲಿ ಮಾಡ್ತೀರಾ ಅಂತಂದರೆ ಆಫ್ಲೈನಲ್ಲಾದರೆ ಸಾಮಾನ್ಯ ಸೇವಾ ಕೇಂದ್ರ. ಆನ್ಲೈನಲ್ಲಿ ಮಾಡಬೇಕಂದ್ರೆ ನೀವು ಅಫಿಷಿಯಲ್ PM ಕಿಸಾನ್ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ನೀವು ಆ ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ಫಾರ್ಮರ್ ಕಾರ್ನರ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣುತ್ತೆ. ಸೊ ಅಲ್ಲಿ ನಿಮಗೆ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ನಿಮ್ಮ ನೋಂದಣಿ ಸಂಖ್ಯೆ ಅಂದರೆ ನೀವು PM ಕಿಸಾನ್ ಯೋಜನೆಗೆ ಏನು ನೋಂದಣಿ ಸಂಖ್ಯೆ ಇರುತ್ತೆ ಅದನ್ನು ಹಾಕಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ. ಸೊ ಆ ಕ್ಯಾಪ್ಚನ ಎಂಟರ್ ಮಾಡಿ ನೀವು ಈ KYCನ ಮಾಡ್ಕೋಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಆಫ್ಲೈನಲ್ಲೂ ಕೂಡ ಹೋಗಿ ಮಾಡ್ಕೋಬೋದು. ಸೊ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ನೆಕ್ಸ್ಟು ಕಂತಿನ ಅಂದರೆ 23ನೇ ಕಂತಿನ ಹಣ PM ಕಿಸಾನ್ ಯೋಜನೆದು ರಿಲೀಸ್ ಆದಾಗ ನಿಮ್ಮ ಖಾತೆಗೂ ಬರುತ್ತೆ. ಸೊ ನೀವು ಮಾಡಿಸಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಒಂದು ಮನೆಯಲ್ಲಿ ಯಾರ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮದು ಇಬ್ಬರದು ಕೂಡ ಕ್ಯಾನ್ಸಲ್ ಆಗುತ್ತಂತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಒಂದು ಮನೆಯಿಂದ ಒಬ್ಬರೇ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕಾಗೋದು. ಒಬ್ಬರು ಮನೇಲಿ ಇಬ್ಬರಿಬ್ಬರು ಕೂಡ ನೀವು ಈ ಒಂದು ಸ್ಕೀಮಲ್ಲಿ ಅಪ್ಲೈ ಮಾಡಿ ಇಬ್ಬರಿಗೂ ದುಡ್ಡು ಬರಲಿ ಅಂತಂದರೆ ಅದಾಗೋದಿಲ್ಲ. ಗೊತ್ತಾಗುತ್ತೆ ಕೂಡ ಸರ್ಕಾರದವ್ರಿಗೆ. ನೀವು ಅಂದ್ಕೋಬೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ನಿಮ್ಮ ಆಧಾರ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರ ಇರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಟ್ಟಿರ್ತೀರ. ಇವಾಗ ಒಂದು ಆಧಾರ್ ಒಂದು ನಂಬರ್ ಇದ್ದರೆ ಸಾಕು, ನಿಮ್ದು ಎಲ್ಲದು ಡೀಟೇಲ್ಸ್ ಸರ್ಕಾರದವರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ವೆರಿಫೈ ಮಾಡ್ತಿದ್ದಾರಂತೆ. ಒಂದು ಮನೆಯಿಂದ ಇಬ್ಬರು ಅಪ್ಲೈ ಮಾಡಿದ್ದೀರಾ ಅಂತಂದರೆ ಇಬ್ಬರದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇಬ್ಬರಿಗೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಅಕಸ್ಮಾತ್ ಏನಾದ್ರು ನೀವು ಇಬ್ಬರು ಅಪ್ಲೈ ಮಾಡಿದ್ದೀರಾ ಅಂದರೆ ಒಬ್ಬರು ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ನೀವೇನಾದರೂ ಫೆಬ್ರವರಿ 1, 2019 ನಂತರ ನೀವು ಒಂದು ಭೂಮಿನ ಖರೀದಿ ಮಾಡಿದ್ದೀರಾ, ನೀವು ಈ ಒಂದು ಸ್ಕೀಮ್ಗೆ ಅಂದರೆ PM ಕಿಸಾನ್ ಯೋಜನೆಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾರೆಲ್ಲ ಫೆಬ್ರವರಿ 1, 2019 ಒಳಗೆ ಯಾರೆಲ್ಲ ಭೂಮಿ ಖರೀದಿ ಮಾಡಿರ್ತೀರಾ ಅಂಥವ್ರು ಅಪ್ಲೈ ಮಾಡ್ಬೋದು. ಈ ಡೇಟ್ ಆಗಿದ ನಂತರ ಯಾರೇ ತೊಗೊಂಡಿದ್ರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಕನ್ಸಿಡರ್ಗೆ ತೊಗೊಳೋದಿಲ್ಲ. ಸೊ ಇದನ್ನು ಕೂಡ ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಯಾರೇ ಒಂದು ಮನೆಯಿಂದ ಇಬ್ಬರಿಬ್ಬರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ಈ KYC ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.